ಬನ್ಸ್ ಮಾಡೋದಂತ ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬನ್ಸ್ ಅಂತ ಹೇಳಿದರೆ ನಿಮಗೆ ಗೊತ್ತೇ ಇದೆ, ಮಂಗಳೂರು ಉಡುಪಿ ಕಡೆ ಹೋಟೆಲಲ್ಲಿ ಎಲ್ಲ ಕಡೆಯಲ್ಲಿ ಇದು ಬನ್ಸ್ ಸಿಗ್ತದೆ ಅಂತ ಹೇಳಿದರೆ ಇದೊಂದು ಕಾಮನ್ ಐಟಮ್. ನಮ್ಮ ಈ ಮಂಗಳೂರು ಉಡುಪಿ ಸೈಡಲ್ಲಿ ನೀರು ದೋಸೆ ಎಲ್ಲ ಹೇಗಿರ್ತದೆ ಹಾಗೆ ಇದು ಬನ್ಸ್ ಎಲ್ಲ ಕಡೆಯಲ್ಲಿ ಸಿಗ್ತದೆ. ಇದು ಅಂದರೆ ನಿಮಗೆ ಹೋಟೆಲೆಲ್ಲ ಹೋದರೆ ಬಾಳೆಹಣ್ಣಿದ್ದು ಬನ್ಸ್ ಮಾಡ್ತಾರೆ. ಇದು ಇವತ್ತು ನಾನು ಮಾಡ್ತಾ ಇರೋದು ಹಲಸಿನ ಹಣ್ಣಿನ ಬನ್ಸ್. ಹಾಗಾದರೆ ಈ ಐಟಮ್ ಹೇಗೆ ಮಾಡೋದು ಅಂತೇಳಿ ನೋಡುವ ಫ್ರೆಂಡ್ಸ್, ಬನ್ನಿ. ನಾನು ಆಶಾ ಉಡುಪ, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬನ್ಸ್ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಯನ್ನು ನೋಡುವ. ಈಗ 8ರಿಂದ 10 ಹಲಸಿನ ಹಣ್ಣು ಸೋಳೆ ತಗೊಂಡಿದ್ದೀನಿ, ಇಷ್ಟು ಸಾಕು. ಒಂದು ದೊಡ್ಡ ಕಪ್ಪಲ್ಲಿ ಮೈದಾ ಹಿಟ್ಟು. ಬನ್ಸ್ ಮಾಡಲಿಕ್ಕೆ ಮೈದಾ ಹಿಟ್ಟು ಹಾಕೋಬೋದು ಅಥವಾ ಗೋಧಿ ಹಿಟ್ಟು ಕೂಡ ಹಾಕೋಬೋದು. ಮೈದಾ ಹಿಟ್ಟು ಈಗ ಹೆಲ್ತ್ ಕಾನ್ಷಿಯಸ್ನೆಸ್ ಇರೋರಿಗೆ ಗೋಧಿ ಹಿಟ್ಟು ಬೇಕಾದರೆ ಹಾಕೋಬೋದು, ಆದರೆ ಮೈದಾ ಹಿಟ್ಟು ಹಾಕಿದರೆ ಎಳೆ ಎಳೆ ಆಗಿ ಬರ್ತದೆ ನನಗೆ. ಒಂದು ಚಿಕ್ಕ ಕಪ್ಪಲ್ಲಿ ಬೆಲ್ಲ, ಇದನ್ನು ಹುಡಿ ಮಾಡಿ ಕಡಿಬೇಕು. 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿಸ್ಕೊಳ್ಳಿಕ್ಕೆ ಎಣ್ಣೆ. ಮೊದಲು ಈ 2 ಐಟಮ್ಸ್ ನಾವು ಕಡಿದುಕೊಳ್ಳುವ. ಇದು ಚೆನ್ನಾಗಿ ಹುಡಿ ಮಾಡುವ. ಇದು ಹುಡಿ ಮಾಡ್ಬೋದು ಅಥವಾ ಕೈಯಲ್ಲಿ ಪೆರೆಸ್ಕೋಬೋದು. ಈಗ ನೋಡಿ, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದು ಯಾಕಂದರೆ ಸೀದಾ ಕೂಡ ಹಾಕ್ಬೋದು ಇಡೀ. ಮಿಕ್ಸಿಗೆ ಹಾಕಬೇಕಾದ್ರೆ ಬೇಗ ಸಣ್ಣ ಆಗ್ತದೆ, ಹೀಗೆ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೋದ್ರಿಂದ. ಈಗ ರುಬ್ಬಿಕೊಳ್ಬೇಕಾದ್ರೆ ನಾವು ನೀರು ಹಾಕೊಳ್ಳೋದು ಬೇಡ, ಇದಕ್ಕೆ ಗಟ್ಟಿಯಾಗಿ ರುಬ್ಬಿಕೊಳ್ಳುವ. ನೋಡಿ, ಇಷ್ಟಾಗಿದೆ, ಸಾಕಿದ್ದು. ಮೈದಾ ಹಿಟ್ಟು ಹಾಕೊಳ್ಳುವ. ಚಮಚದಷ್ಟು ಜೀರಿಗೆ, ಉಪ್ಪು, ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಬೇಕು. ಇದು ನೀವು ಬನ್ಸ್ ಹೆಚ್ಚಾಗಿ ಬಾಳೆಹಣ್ಣಿಂದೆಲ್ಲ ಮಾಡ್ತಾರೆ, ಇದು ಸ್ವಲ್ಪ ಡಿಫ್ರೆಂಟ್, ಹಲಸಿನ ಹಣ್ಣು ಹಾಕಿ ಮಾಡೋದು. ನೋಡಿ, ಹೀಗೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡು ಒಂದು 10 ನಿಮಿಷ ನಾವು ಹಾಗೆ ಬಿಡಬೇಕು. ಇದು 10 ನಿಮಿಷ ಆದ ನಂತರ ಇದನ್ನು ಲಟ್ಟಿಸಿ ಎಣ್ಣೆಗೆ ಬಿಡಬೇಕು. 10 ನಿಮಿಷ ಇಟ್ಟಿದ್ವಲ್ಲ, ಇದೀಗ ಆಗಿದೆ. ಇದನ್ನು ಲಟ್ಟಿಸ್ಕೊಳ್ಳುವ. ಇಷ್ಟು ಹದಕ್ಕೆ ಸಾಕೀಗ. ಉಬ್ಬಿಕೊಳ್ಳಿಕ್ಕೆ ಇದು ಇಷ್ಟು ಹದಕ್ಕೆ ಹಾಕಿದರೆ ಒಳ್ಳೆ ಉಬ್ಬಿಕೊಳ್ತದೆ. ನೋಡಿ, ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ನೋಡಿ, ಎಣ್ಣೆ ಒಳ್ಳೆ ಕಾದಿದೆ. ನಮಗೆ ನೋಡಿ, ಈಗ ಹಲಸಿನ ಹಣ್ಣಲ್ಲಿ ಎಷ್ಟೆಲ್ಲ ಐಟಮ್ಸ್ ಮಾಡ್ಬೋದು. ಈಗ ಚಿಪ್ಸ್ ಮಾಡ್ಬೋದು, ಬನ್ಸ್ ಮಾಡ್ಬೋದು, ಹಾಗೆ ದೋಸೆ, ಸಾಂಬಾರು, ಹೀಗೆ ಹಲಸಿನ ಹಣ್ಣಲ್ಲಿ ತುಂಬ ಐಟಮ್ಸ್ ಮಾಡ್ಬೋದು. ಹೆಚ್ಚಾಗಿ ನೀವು ಹೋಟೆಲಲ್ಲಿ ಹೋದಾಗ ಬಾಳೆಹಣ್ಣಿದ್ದು ಬನ್ಸ್ ತಿಂದಿರ್ತೀರ. ಇದು ಸ್ವಲ್ಪ ಡಿಫ್ರೆಂಟಾಗಿ ಹಲಸಿನ ಹಣ್ಣಿದ್ದು ಬನ್ಸ್. ನೋಡಿ, ಇದು ಹೀಗೆ ಮಾಡಬೇಕಾದ್ರೆ ಎಣ್ಣೆ ಹೀಗೆ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಹಾಕೋತಾ ಮಾಡಬೇಕು, ಯಾಕಂದರೆ ಅದು ಮೇಲ್ಗಡೆ ಒಳ್ಳೆ ಬೇಯ್ತದೆ. ಬನ್ಸ್ ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಕಾಯಿಸಬೇಕು. ಅದು ನೋಡಲಿಕ್ಕೂ ಚೆನ್ನಾಗಿ ಕಾಣ್ತದೆ, ಅವಾಗ ಒಳ್ಳೆ ಬೇಯ್ತದೆ ಹೀಗೆಲ್ಲ ಮಾಡಿದರೆ. ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಇದಕ್ಕೆ, ಸ್ವಲ್ಪ ಎಣ್ಣೆಯಲ್ಲಿ ಮಾಡಬಾರ್ದು. ಬನ್ಸ್ ನೋಡಿ, ಈಗ ಸೂಪರ್ ಆಗಿ ಬಂದಿದೆ. ನೋಡಿ, ಎಷ್ಟು ಉಬ್ಬಿಕೊಂಡು ಬಂದಿದೆ. ನೋಡಿ, ತುಂಬ ಸಾಫ್ಟ್ ಆಗಿದೆ. ನೋಡಿ ನೋಡಿ, ಒಳಗಡೆ ಕೂಡ ಗೂಡಾಗಿ ಬಂದಿದೆ. ಒಳ್ಳೆ ಹಲಸಿನ ಹಣ್ಣು ಫ್ಲೇವರ್ ಕೊಡ್ತಿದೆ, ಅದು ಚೆನ್ನಾಗಿದೆ. ಸ್ವೀಟ್ ಸರಿ ಇದೆ, ನಾವು ಹಾಕೊಂಡಿರೋದು ಸ್ವೀಟ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ ಬನ್ಸ್ ಹೇಗೆ ಮಾಡೋದು ಅಂತ ಹೇಳಿ. ಇದು ಚೆನ್ನಾಗಿ ಬಂದಿದೆ, ಗೂಡಾಗಿ ಒಳ್ಳೆ ಉಬ್ಬಿಕೊಂಡು ಬಂದಿದೆ. ತುಂಬ ಸಿಂಪಲ್ ಮಾಡಲಿಕ್ಕೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಇದನ್ನು. ಇದು ಹಲಸಿನ ಹಣ್ಣಿದ್ದು ಸ್ವಲ್ಪ ಸ್ಪೆಷಲ್ ಆಗಿರ್ತದೆ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಹಾಗಾದರೆ ಈ ವಿಡಿಯೋಸ್ನ ನಿಮ್ಮ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.